ತಿಂಗಳುಗಳೇ ಕಳೆಯುತ್ತಿದ್ದರೋ ಮಧ್ಯಪ್ರಾಚ್ಯದ ಬಿಕ್ಕಟ್ಟಿಗೆ ಕೊನೆಯೇ ಸಿಗುತ್ತಿಲ್ಲ. ಕೊಳ್ಳಿ ದೇಶಗಳ ಸಮರದಿಂದ ಇಡೀ ಜಾಗತಿಕ ಮಟ್ಟದಲ್ಲಿ ಕಂಗಾಲು ಸೃಷ್ಟಿಯಾಗಿದೆ. ದಶಕಗಳ ಅಗೆತನದಿಂದ ನಡೀತಿರೋ ಈ ಭೀಕರ ಸಂಘರ್ಷ ದಿನಗಳು ಕಳೆಯುತ್ತಿದ್ದಂತೆ ಅಂತ್ಯವಿದೆಯೋ ಇಲ್ಲವೋ ಎನ್ನುವ ಮಟ್ಟಕ್ಕೆ ತಲುಪುತ್ತಿದೆ. ಇದರ ನಡುವೆ ಈಗಾಗಲೇ ಒಂದು ಬಾರಿ ಸಂಧಾನ ಮಾಡುವಲ್ಲಿ ವಿಫಲವಾದ ಪಾಕಿಸ್ತಾನ ಈಗ ಮತ್ತೊಮ್ಮೆ ಸಂಧಾನಕ್ಕೆ ಇಳಿದಿದೆ. ಸಂಧಾನ ಸಭೆಯಲ್ಲಿ ಭಾಗಿಯಾಗುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ಖಚಿತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಅಮೆರಿಕದಿಂದ ಮತ್ತೊಂದು ವಿಷಯ ಸಂಚಲನ ಸೃಷ್ಟಿಸಿದೆ. ಅದುವೇ ಡೂಮ್ಸ್ಡೇ ಸೀಕ್ರೆಟ್. ಅಮೆರಿಕದ ಡೂಮ್ಸ್ಡೇ ವಿಮಾನದಿಂದ ಸೀಕ್ರೆಟ್ ರೇಡಿಯೋ ಸಂದೇಶ ಹೊರಬಿದ್ದಿದೆ. ಯುದ್ಧದ ತೀವ್ರತೆಯಲ್ಲಿ ಈ ಒಂದು ಸಂದೇಶ ಕೌತುಕವನ್ನು ಹೆಚ್ಚು ಮಾಡಿದೆ. ರಹಸ್ಯ ವಿಮಾನವಾದ ಬೋಯಿಂಗ್ E-4B ನೈಟ್ ವಾಚ್ನಿಂದ 12 ಅಕ್ಷರಗಳ ನಿಗೂಢ ಸಂದೇಶವು ಹೊರಬಿದ್ದಿದೆ. ಈ ಸಂದೇಶ ಹೊರಹಾಕಿರೋ ಡೂಮ್ಸ್ಡೇ ವಿಮಾನ ಕೇವಲ ಅಣ್ವಸ್ತ್ರ ದಾಳಿ ವೇಳೆ ಮಾತ್ರ ಆಕ್ಟಿವ್ ಆಗುತ್ತದೆ. ಅಣ್ವಸ್ತ್ರ ದಾಳಿ ವೇಳೆ ಅಮೆರಿಕ ಅಧ್ಯಕ್ಷರನ್ನು ಹೊತ್ತು ಸಾಗುವ ವಿಮಾನ ಇದಾಗಿದೆ. ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಡೂಮ್ಸ್ಡೇ ವಿಮಾನದಿಂದ ಅಮೆರಿಕ ಸೇನೆಯ ಪ್ರಧಾನ ಕಚೇರಿ ಪೆಂಟಗಾನ್ಗೆ ಮಾಹಿತಿ ರವಾನೆಯಾಗಿದೆ. ಇದೊಂದು ವಿಲಕ್ಷಣ ಘಟನೆಯಾಗಿದ್ದು ಆಘಾತಕ್ಕೆ ಮತ್ತಷ್ಟು ಎಡೆ ಮಾಡಿಕೊಟ್ಟಿದೆ. ಡೂಮ್ಸ್ಡೇ ವಿಮಾನ ಅತ್ಯಂತ ವಿಶೇಷವಾದ ವಿಮಾನ. ಈ ವಿಮಾನ ಸುಮಾರು 48 ಗಂಟೆಗಳ ಕಾಲ ಆಕಾಶದಲ್ಲಿ ಸಂಚರಿಸುವಂತಹ ಸಾಮರ್ಥ್ಯ ಹೊಂದಿದೆ. ಅಣುಬಾಂಬ್ ದಾಳಿ ಅಥವಾ ಭೂಪ್ರದೇಶದಲ್ಲಿ ಇರಲಾಗದ ಪರಿಸ್ಥಿತಿ ನಿರ್ಮಾಣವಾದಾಗ ಈ ವಿಮಾನದಲ್ಲಿ ಆಗಸದಲ್ಲಿ 2 ದಿನಗಳ ಕಾಲ ಇರಬಹುದು. ಅಷ್ಟೇ ಅಲ್ಲ, ಇದೇ ವಿಮಾನದಲ್ಲಿ ಇಂಟರ್ನೆಟ್, ಫೋನ್ ಹಾಗೂ ಅಗತ್ಯ ಸೌಕರ್ಯಗಳು ಸಹ ಇರುತ್ತದೆ.